ಎಜುಕೇಟೆಡ್ ಇದ್ದಾರೆ, ಅವರು ಸ್ಪಿರಿಚುವಲ್ ಇದ್ದಾರೆ, ರಿಚ್ ಇದ್ದಾರೆ, ಬಿಲಿಯನರ್ಸ್ ಇದ್ದಾರೆ, ಸಕ್ಸಸ್ಫುಲ್ ಇದ್ದಾರೆ. ಬಟ್ ಯಾಕೆ ಚಿಕ್ಕ ಮಕ್ಕಳನ್ನ ಎಕ್ಸ್ಪ್ಲಾಟೇಷನ್ ಮಾಡುವಂಥ ಮನಸ್ಸು ಬಂತು? ಮಕ್ಕಳ ಮೇಲೆ ಈ ಒಂದು ಅನಾಚಾರ ಏನು ನಡೀತಾ ಇದೆ, ಇದು ಬರೀ ಅಲ್ಲಿ ಮಾತ್ರ ನಡೆದಿರೋದಲ್ಲ. ಇದು ನನ್ನನ್ನು ಕೇಳಿದ್ರೆ ಮೋಸ್ಟ್ ಆಫ್ ದ ಹೌಸಸಲ್ಲಿ ನಡೆದಿದೆ. ಅಂದರೆ ಜಗತ್ತಿನ ಅತ್ಯಂತ ಪವರ್ಫುಲ್ ವ್ಯಕ್ತಿಗಳು ಇವರೆಲ್ಲ. ಈ ಮೂರು ಇದೆಯಲ್ಲ, ಮನಿ, ಸೆಕ್ಸ್ ಆ್ಯಂಡ್ ಪವರ್, ಅದ್ರ ಹಿಂದೆ ನಾವು ಯಾವಾಗ ಹೋಗ್ತೀವಿ ಆಗ ದೆರ್ ಇಸ್ ನೋ ಲಿಮಿಟ್. ಇದಕ್ಕೇನು ಕಾರಣ? ನೋಡಿದ್ದೇನೆ ನೋಡೋದಕ್ಕೆ ನಮ್ಗೆ ಇಷ್ಟ ಆಗೋದಿಲ್ಲ. ಮತ್ತು ಹೋಗ್ತಾ 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 ವಿ ನೀಡ್ ಹೈಯರ್ ಸ್ಟಿಮ್ಯುಲಸ್. ಆದರೆ ಅಮೇರಿಕನ್ ಅಂತ ರಾಷ್ಟ್ರಗಳಲ್ಲಿ ಅಲ್ಲಿ ಮುಕ್ತ ಲೈಂಗಿಕತೆ ಇದೆ ಅಂತಲೇ ನಾವು ಕೇಳ್ತಿರ್ತೀವಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತಿನ ಸಂವಾದ ಶುರು ಮಾಡೋಕ್ಕಿಂತ ಮುಂಚೆ ಇವತ್ತಿನ ಅತಿಥಿನ ಪರಿಚಯ ಮಾಡ್ಕೊಳ್ಳೋಣ ಮತ್ತು ವೆಲ್ಕಮ್ ಮಾಡೋಣ. ನೀವೆಲ್ಲ ಓಶೋ ಹೆಸರು ಕೇಳಿರ್ತೀರ, ರಜನೀಶ್, ಆಚಾರ್ಯ ರಜನೀಶ್ ಅವ್ರ ಹೆಸರನ್ನ ಕೇಳಿರ್ತೀರ. ರಜನೀಶ್ ಅವ್ರ ಬಗ್ಗೆ ನಾವು ಒಂದು ವಿಡಿಯೋ ಕೂಡ ಮಾಡಿದ್ದೀವಿ ಓಶೋ ಅವ್ರ ಬಗ್ಗೆ. ಸೊ ಓಶೋ ತತ್ವಗಳನ್ನು ಪ್ರತಿಪಾದಿಸುವಂಥ ಮತ್ತು ಓಶೋ ಮೆಡಿಟೇಷನನ್ನು ಪ್ರಾಕ್ಟೀಸ್ ಮಾಡುವಂಥ ಓಶೋ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಅನ್ನೋ ಸಂಸ್ಥೆಯನ್ನು ನಡೆಸ್ತಾ ಇರುವಂಥ ಶ್ಯಾಮಲ ಅವ್ರನ್ನ ಮುಂದಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೊದಲನೇದಾಗಿ ಶ್ಯಾಮಲ ಅವರು, ವೆಲ್ಕಮ್ ಟು ದ ಶೋ. ನಮಸ್ತೆ. 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 ಸೊ ಓಶೋ ಬಗ್ಗೆ ನಾನು ಇವತ್ತು ಯಾಕೆ ಮಾತಾಡ್ತಾ ಇದ್ದೇನೆ ಅಂದರೆ ಅದಕ್ಕೊಂದು ಕಾರಣ ಇದೆ. ಅಂದರೆ ಇವತ್ತು ಮಾತಾಡೋಕ್ಕೊಂದು ಕಾರಣ ಇದೆ. ಓಶೋ ಬಗ್ಗೆ ಯಾವಾಗ ಬೇಕಾದ್ರೂ ಮಾತಾಡ್ಬೋದು ಮತ್ತು ಬೇರೆ ಬೇರೆ ವಿಚಾರಗಳನ್ನ ಮಾತಾಡ್ಬೋದು. ಆದರೆ ಇವತ್ತು ಈ ಸಂದರ್ಭದಲ್ಲಿ ಮಾತಾಡೋಕ್ಕೊಂದು ಕಾರಣ ಏನಂದರೆ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ಗಳ ಬಗ್ಗೆ ನೀವು ಮಾಧ್ಯಮಗಳಲ್ಲಿ ಖಂಡಿತ ನೋಡಿರ್ತೀರ. 1998ರಿಂದ ಹಿಡ್ಕೊಂಡು 2019ರವರೆಗೆ ಈತನ ಒಂದು ಕಾಲಾವಧಿಯಲ್ಲಿ ಈತ ಮಾಡಿರುವಂಥ ಅನಾಚಾರಗಳು, ಅತ್ಯಾಚಾರಗಳ ಸುದ್ದಿಗಳು ಬರ್ತಾನೆ ಇದೆ. ಅಮೆರಿಕದ ಹತ್ತಿರ 2 ಐಲ್ಯಾಂಡ್, ಆ ಐಲ್ಯಾಂಡ್ನಲ್ಲಿ ಅತ್ಯಂತ ಎಲೀಟ್ ಜನರ ಸೇರಿಕೊಂಡು ಅತ್ಯಾಚಾರಗಳನ್ನ ಮಾಡಿರುವಂಥ ಪ್ರಸಂಗಗಳು ನಮ್ಮ ಕಣ್ಣೆದುರುಗಡೆ ಬರ್ತಾ ಇವೆ. ಮತ್ತು ಅದರಲ್ಲಿ ನಾವು ತುಂಬ ಗೌರವಿಸುವ ವ್ಯಕ್ತಿಗಳು ಕೂಡ ಸೇರಿರೋದು ಕೂಡ ಎಲ್ಲರ ನಿದ್ದೆಗೆಡಿಸ್ತಾ ಇದೆ ಮತ್ತು ಆಶ್ಚರ್ಯಕ್ಕೀಡು ಮಾಡ್ತಾ ಇದೆ. ಉದಾಹರಣೆಗೆ ಮೈಕಲ್ ಜಾಕ್ಸನ್ ಹೆಸರು ತಳಕು ಹಾಕ್ಕೊಂಡಿದೆ. ಉದಾಹರಣೆಗೆ ದೀಪಕ್ ಚೋಪ್ರಾ ಅವ್ರ ಹೆಸರು ತಳಕು ಹಾಕ್ಕೊಂಡಿದೆ. ಉದಾಹರಣೆಗೆ ನಮ್ಮ ಕೇಂದ್ರ ಒಬ್ಬ ಸಚಿವರ ಹೆಸರು ತಳಕು ಹಾಕ್ಕೊಂಡಿದೆ. ಉದಾಹರಣೆಗೆ ಬಿಲ್ ಗೇಟ್ಸ್ ಹೆಸರು ತಳಕು ಹಾಕ್ಕೊಂಡಿದೆ. ಸೊ ಹೀಗೆ ಜಗತ್ತಿನಾದ್ಯಂತ ಇರುವ ಎಲೀಟ್ ಎಲ್ಲ ಜನ ಕೂಡ ಈ ಒಂದು ಸೆಕ್ಸ್ ಟ್ರಾಫಿಕಿಂಗ್ ಮತ್ತು ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ ಅಂತ ಏನು ಆಪಾದಿಸಲಾಗಿದೆ ಇದರಲ್ಲಿ ತಳಕು ಹಾಕ್ಕೊಂಡಿದೆ. ಆದರೆ ಇದು ಕೂಡ ದೊಡ್ಡ ವಿಚಾರ ಅಲ್ಲ. ಜಗತ್ತಲ್ಲಿ ಅತ್ಯಾಚಾರಗಳು ನಡೀತಾನೆ ಇರುತ್ತೆ ಮತ್ತು ನೀವು ಕೂಡ ಅದನ್ನು ಮಾಧ್ಯಮಗಳಲ್ಲಿ ನೋಡ್ತಿರ್ತೀರ. ಅಂದರೆ ಪ್ರತಿದಿನ ನಮ್ಮ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಾಚಾರ ಪ್ರಕರಣಗಳು ಪ್ರತಿದಿನ ನಡೀತಿರ್ತವೆ. ಇಲ್ಲಿ ತುಂಬ ಶಾಕಿಂಗ್ ಅಥವಾ ಹೀನಸ್ ಅನ್ನುವಂಥದ್ದು ಏನು ಅಂದರೆ, ಇಲ್ಲಿ ಅಂಡರ್ ಏಜ್ ಗರ್ಲ್ ಅಂದರೆ ಪುಟ್ಟ ಬಾಲಕಿಯರು, 14 ವರ್ಷದ ಹುಡುಗಿಯರನ್ನು ಕೂಡ ಇಲ್ಲಿ ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ಗೆ ಬಳಸಲಾಗಿದೆ. ಮತ್ತು ಇದರಲ್ಲಿ ಈ ಎಲ್ಲ ವ್ಯಕ್ತಿಗಳು ಕೂಡ ಅಲೆಜ್ಡ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಈಗ ಚರ್ಚೆಯ ವಿಷಯ. 2019ರಲ್ಲಿ ನ್ಯೂಯಾರ್ಕ್ನ ಒಂದು ಪ್ರಿಸನ್ನಲ್ಲಿ ಈತ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆತ್ಮಹತ್ಯೆ ಮಾಡಿಕೊಂಡು ಅಥವಾ ಅಲ್ಲಿನ ಆಗಿನ ಸರ್ಕಾರ ಆತನನ್ನು ಸಾಯಿಸ್ತು ಅನ್ನೋದು ಕೂಡ ಈಗಲೂ ಕೂಡ ಚರ್ಚಾಸ್ಪದ ವಿಷಯ. ಆದರೆ ಇವತ್ತು ನಾನು ಶ್ಯಾಮಲ ಅವರೊಂದಿಗೆ ಯಾಕೆ ಈ ವಿಚಾರ ಮಾತಾಡ್ತಾ ಇದ್ದೀನಿ ಅಂದರೆ, ಇದರಲ್ಲಿ ನಾವು ಎಪ್ಸ್ಟೀನ್ ಬಗ್ಗೆ ಮಾತಾಡ್ತಾ ಇಲ್ಲ. ಎಪ್ಸ್ಟೀನ್ ವಿಚಾರನ ಪಕ್ಕಕ್ಕಿಟ್ಟು ಸೆಕ್ಸ್ ಅನ್ನೋದಿದೆಯಲ್ಲ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇವತ್ತು ಶ್ಯಾಮಲ ಅವ್ರ ಜೊತೆ ಕೂತ್ಕೊಂಡಿದ್ದೀನಿ. ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವ್ಯಕ್ತಿಗಳ ಗುಂಪು ಯಾಕೆ ಈ ಥರ ಮಾಡುತ್ತೆ? ಇದರಲ್ಲಿ ಏನು ಅಂದರೆ, ಎಲ್ಲ ಅವ್ರಿಗೆ ಎಜುಕೇಟೆಡ್ ಇದ್ದಾರೆ, ಅವರು ಸ್ಪಿರಿಚುವಲ್ ಇದ್ದಾರೆ, ರಿಚ್ ಇದ್ದಾರೆ, ಬಿಲಿಯನರ್ಸ್ ಇದ್ದಾರೆ, ಸಕ್ಸಸ್ಫುಲ್ ಇದ್ದಾರೆ. ಬಟ್ ಯಾಕೆ ಚಿಕ್ಕ ಮಕ್ಕಳನ್ನ ಸೆಕ್ಷುವಲ್ ಎಕ್ಸ್ಪ್ಲಾಟೇಷನ್ ಮಾಡುವಂಥ ಮನಸ್ಸು ಬಂತು? ಯಾಕೆ ಈ ವಾಂಛೆ ಅನ್ನೋದು ಪ್ರಶ್ನೆ. ಸೊ ಹೀಗಾಗಿ ಶ್ಯಾಮಲ ಅವ್ರ ಮೂಲಕ, ಓಶೋ ಅವರ ಮೂಲಕ ನಮಗೆ ದೊರಕಿರುವಂಥ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳಿ ಈ ಒಂದು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ. ಶ್ಯಾಮಲ ಅವರು, ಮತ್ತೊಂದು ಸಲ ನಿಮಗೆ ಸ್ವಾಗತ. ಮೊದಲನೇದಾಗಿ ಈ ಒಂದು ಪ್ರಕರಣದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಪ್ಸ್ಟೀನ್ ಫೈಲ್ಸ್ ಏನು ಬರ್ತಾ ಇದೆ, ಅದರಲ್ಲಿ ಏನು ಹೆಸರುಗಳು ಕೇಳಿ ಬರ್ತಾ ಇದೆ, ಇಂಡಿಯಾದ ವ್ಯಕ್ತಿಗಳ ಹೆಸರು ಕೂಡ ಕೇಳಿ ಬಂದಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಗೌರೀಶ್, ಇದೇನೆಂದರೆ ಇಟ್ ಈಸ್ ಜಸ್ಟ್ ಒನ್ ಬಿಗ್ ಇನ್ಸಿಡೆಂಟ್ ವಿಚ್ ಈಸ್ ಕಮಿಂಗ್ ಇನ್ ಟು ಲೈಟ್. ಅಂದರೆ ಇದು ಬೇರೆ ಎಲ್ಲೂ ನಡೀತಾ ಇಲ್ವಾ? ಈ ಥರ ಮಕ್ಕಳ ಮೇಲೆ ಒಂದು ಅಬ್ಯೂಸು ಎಲ್ಲ ಕಡೆಯೂ ನಡೀತಾ ಇದೆ. ಆದರೆ ಅಲ್ಲಿ ಒಂದು ಲಾರ್ಜರ್ ಸ್ಕೇಲಲ್ಲಿ ನಡೆದಿರೋದ್ರಿಂದ ಅದೊಂದು ಬಿಗ್ ನ್ಯೂಸ್ ಆಗ್ತಾಯಿದೆ. ಮತ್ತು ಈ ಹ್ಯಾಸ್ ಬಿಕಮ್ ಎ ಸೆಲೆಬ್ರಿಟಿ. ಮತ್ತು ಇದರಲ್ಲಿ ಏನಂದರೆ ಎಲ್ಲ ಸೆಲೆಬ್ರಿಟೀಸ್ ಇನ್ವಾಲ್ವ್ ಆಗಿದ್ದಾರೆ. ಮೇ ಬಿ ಪೊಲಿಟಿಷಿಯನ್ಸ್ ಆರ್ ಫಿಲ್ಮ್ ಆ್ಯಕ್ಟರ್ಸ್, ಈ ಥರ ಎಲ್ಲ ಅಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅದು ಹೈಲೈಟ್ ಆಗ್ತಾಯಿದೆ. ಆದರೆ ಈ ಒಂದು ಚೈಲ್ಡ್ ಅಬ್ಯೂಸ್, ಮಕ್ಕಳ ಮೇಲೆ ಈ ಒಂದು ಅನಾಚಾರ ಏನು ನಡೀತಾ ಇದೆ, ಇದು ಬರೀ ಅಲ್ಲಿ ಮಾತ್ರ ನಡೆದಿರೋದಲ್ಲ. ಇದು ನನ್ನನ್ನು ಕೇಳಿದ್ರೆ ಮೋಸ್ಟ್ ಆಫ್ ದ ಹೌಸಸಲ್ಲಿ ನಡೆದಿದೆ.
ಓಕೆ, ನೀವು ಯಾರನ್ನಾದ್ರೂ ಕ್ಲೋಸ್ ಆಗಿ ಮಾತಾಡಿ, ಯಾವುದಾದ್ರೂ ಹುಡುಗಿಯನ್ನು ಮಾತಾಡಿ, ಓಕೆ, ನೀನು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಯಾರು ಅಡ್ವಾಂಟೇಜ್ ತೊಗೊಂಡಿದ್ರಾ, ಯಾರಾದರೂ ನಿನಗೆ ಅಬ್ಯೂಸ್ ಮಾಡಿದ್ರಾ ಅಂತ ಕೇಳಿದ್ರೆ ಶಿ ವಿಲ್ ಕಮ್ ಅಪ್ ವಿತ್ ಸಮ್ ಸ್ಟೋರೀಸ್. ಓಕೆ, ಹೌದು, ನಾನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಈ ಥರ ಮಾಡಿದ್ರು, ಅಥವಾ ನಾನು ಚಿಕ್ಕವ್ರು ಇರ್ಬೇಕಾದ್ರೆ ನಾನು ಟ್ಯೂಷನ್ಗೆ ಹೋಗ್ತಾ ಇದ್ದೆ, ಅಲ್ಲೇನೋ ಆಯಿತು, ಅಥವಾ ನನ್ನ ಅಂಕಲ್ ಇದ್ದರು ನಮ್ಮ ಮನೆಯಲ್ಲೇ, ಹೀ ಟುಕ್ ಅಡ್ವಾಂಟೇಜ್ ಆಫ್ ಮೀ. ಸೊ ಇದು ಬಂದು ಮಕ್ಕಳ ಮೇಲೆ ದೌರ್ಜನ್ಯ ನಡೆಯೋದು ಇದು ಇವತ್ತಿನ ವಿಷಯ ಅಲ್ಲ, ಇದು ಬಂದು ತಲಾಂತರ ಎಷ್ಟೋ ವರ್ಷದಿಂದ ನಡ್ಕೊಂಬಂದಿದೆ ಮತ್ತು ಎಲ್ಲ ಕಡೆಯೂ ನಡೀತಾ ಇದೆ. ಓಕೆ, ಅಲ್ಲಿ ಎಪ್ಸ್ಟೀನ್ ಇದರಲ್ಲಿ ಜಾಸ್ತಿ ನಡೆದಿರ್ಬೋದು ಮತ್ತು ಅದು ತುಂಬಾ ಹೈಲೈಟ್ ಆಗಿದೆ. ಸೊ ದಿಸ್ ಇಸ್ ಹ್ಯಾಪನಿಂಗ್ ಎವ್ರಿವೇರ್. ಆರ್ಗನೈಸ್ಡ್ ಆಗಿ ನಡೆದಿದೆ. ಆರ್ಗನೈಸ್ಡ್ ಆಗಿ ನಡೆದಿದೆ. ಹೌದು, ಇನ್ಸಿಡೆಂಟ್ ನಡೆಯುವಂಥದ್ದು ಬೇರೆ, ಹೌದು, ಅದು ಕದ್ದು ಮುಚ್ಚಿ ನಡೆಯೋದು ಬೇರೆ. ಬಟ್ ಅಲ್ಲಿ ಒಂಥರ ಅವರು ದೇ took it as a business. ಎಸ್, ಬಿಸ್ನೆಸ್ ಅಥವಾ ರೈಟ್ ಅನ್ಕೊಂಡ್ರು, ಸರಿ ಅಂತ ಅನ್ಕೊಂಡು ಮಾಡಿದ್ರು. ಒಂದು ಎರಡನೇದಂದ್ರೆ, ಈಗ ಯಾವುದೇ ಹುಡುಗಿ ಯಾರೇ ಅಡ್ವಾಂಟೇಜ್ ತಗೊಂಡ್ರು ಕೂಡ ಅವಳನ್ನು ಒಂದ್ಸಲ 2 ಸಲ ತಗೋಬಹುದು, ಮತ್ತು ಆಕೆ ಯಾರಿಗಾದ್ರೂ ಹೇಳಿದ್ರೆ ಆಕೆನ ಪ್ರೊಟೆಕ್ಟ್ ಮಾಡಕ್ಕೆ ಯಾರೋ ಬರ್ತಾರೆ. ಬಟ್ ಇಲ್ಲಿ ಆ ಥರದ ಎನ್ವೈರನ್ಮೆಂಟ್ ಇರಲಿಲ್ಲ. ಹೌದು. ಸೊ ಹೀಗಾಗಿ ದಿಸ್ ಇಸ್ ಸಮಥಿಂಗ್ ರಿಯಲಿ ಸೀರಿಯಸ್. ಹೌದು, ಅಬ್ಸಲ್ಯೂಟ್ಲಿ ಇಟ್ ಈಸ್ ವೆರಿ ಸೀರಿಯಸ್. ಬಟ್ ಹಾಗೆ ಅಂತ ವಿ ಶುಡ್ ನಾಟ್ ನೆಗ್ಲೆಕ್ಟ್ ವಿಚ್ ಈಸ್ ಹ್ಯಾಪನಿಂಗ್ ಇನ್ ಸೋ ಮೆನಿ ಪ್ಲೇಸಸ್. ಸೊ ನಾವು ಯಾವಾಗ ಇದನ್ನು ಟ್ಯಾಕಲ್ ಮಾಡ್ತೀವಿ ಆಗ ಅದು ಅಷ್ಟು ದೊಡ್ಡದಾಗಿ ಯಾರೂ ಅಡ್ವಾಂಟೇಜ್ ತೊಗೊಳೋದಕ್ಕಾಗೋದಿಲ್ಲ. ಯಾಕೆ ಹಿ ವಾಸ್ ಏಬಲ್ ಟು ಟೇಕ್ ಅಡ್ವಾಂಟೇಜ್ ಅಂದರೆ ಹಿ ಟುಕ್ ಅಡ್ವಾಂಟೇಜ್ ಆಫ್ ಮೆನ್ಸ್ ವೀಕ್ನೆಸ್. ಸೊ ಆ ವೀಕ್ನೆಸ್ ಯಾಕೆ ಬಂದಿದೆ? ಓಕೆ, ಆ ಸೆಕ್ಷುವಲ್ ಸಪ್ರೆಷನಿಂದ ತಾನೇ ಬಂದಿರೋದು. ಸೊ ಆ ಸೆಕ್ಷುವಲ್ ಸಪ್ರೆಷನ್ ಇರೋದಕ್ಕೆ ಅವರು ಅಲ್ಲಿ ಹೋಗಿರೋದು. ಓಕೆ, ಹೂಎವರ್ ಹ್ಯಾಸ್ ಗಾನ್ ದೇರ್. ಸೊ ವಾಟ್ ಈಸ್ ದ ರೂಟ್ ಕಾಸ್, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಓಶೋ ಅವರು ತುಂಬ ಚೆನ್ನಾಗಿ ಓಶೋ ಅವ್ರ ಬಗ್ಗೆ ಓಶೋ ಅವ್ರು ಅದ್ರ ಬಗ್ಗೆ ಏನು ಹೇಳಿದಾರೆ ಕೇಳ್ತೀನಿ. ಬಟ್ ನಾನು ಅದಕ್ಕಿಂತ ಮುಂಚೆ ನನಗೆ ಒಂದು ಇದರಲ್ಲಿ ತುಂಬ ಹಾರಿಬಲ್ ಅನ್ಸೋದೇನಂತಂದರೆ, ಈಗ ಸೆಕ್ಷುವಲ್ ಅರ್ಜ್ ಅಥವಾ ಸೆಕ್ಷುವಲ್ ಫ್ಯಾಂಟಸೀಸ್ ಅಥವಾ ಆ ಥರದ್ದು ಒಂದು ಗಂಡಸರಿಗಿರುತ್ತೆ ಅಂತ ಅಂದ್ಕೊಳ್ಳೋಣ. ಓಕೆ, ಈಗ ಮನೇಲಿ ಎಲ್ಲ ಚೆನ್ನಾಗಿದ್ರೂ ಕೂಡ ಅವ್ರು ಹೊರಗಡೆ ಹೋಗಿ ನೋಡ್ತಾರೆ, ಅದು ಫೇರ್, ನಾವು ಒಂದು ಹಂತಕ್ಕೆ ಅದನ್ನು ಒಪ್ಪಬಹುದಾದ ಅಥವಾ ಕ್ಷಮಿಸಬಹುದಾದ. ಬಟ್ ಮಕ್ಕಳ ಜೊತೆಗೆ ಸೆಕ್ಷುವಲ್ ಎನ್ಕೌಂಟರ್ ಮಾಡಬೇಕು ಅಥವಾ ಆ ಥರದ್ದು ಇದೆಯಲ್ಲ, ಇದು ಎಲ್ಲೋ ಒಂದು ಕಡೆ ವಿಕೃತಿ ಅಲ್ವಾ? ಇಟ್ಸ್ ನಾಟ್ ನ್ಯಾಚುರಲ್. ಇಟ್ ಈಸ್ ಅ ಪರ್ವರ್ಷನ್. ಆ ಪರ್ವರ್ಷನ್ ಯಾವಾಗ ಬರುತ್ತೆ? ಫಾರ್ ಎಕ್ಸಾಂಪಲ್, ನಿಮಗೆ ತುಂಬ ಹೊಟ್ಟೆ ಹಸಿತಾ ಇದೆ, ಆಗ ನಿಮಗೆ ಸರಿಯಾಗಿ ಸಿಕ್ಕಿಲ್ಲ ಅಂದಾಗ ನೀವು ಕಳ್ತನ ಮಾಡೋಕ್ಕೆ ಶುರು ಮಾಡ್ತೀರಾ ಅಥವಾ ಬೇರೆ ಏನೋ ಒಂದು ರೂಟ್ ಕಂಡುಹಿಡಿತೀರಿ. ಅದೇ ನ್ಯಾಚುರಲ್ ಆಗಿದ್ದಾಗ ಯು ವಿಲ್ ನಾಟ್ ಇವನ್ ಥಿಂಕ್ ಅಬೌಟ್ ಇಟ್. ಸೊ ಹಾಗಾಗಿ ಇದಕ್ಕೆ ರೂಟ್ ಕಾಸ್ ಏನು, ನಮ್ಮ ಸೊಸೈಟಿಯವರಿಂದ ಏನು ತಪ್ಪಾಗಿದೆ, ಓಕೆ, ಎಲ್ಲಿ ಆ್ಯಕ್ಚುಲಿ ವಿ ಆರ್ ಗೋಯಿಂಗ್ ರಾಂಗ್. ಇಷ್ಟೊಂದು ಮಕ್ಕಳ ಮೇಲೆ ಮಕ್ಕಳಂದರೆ ದೇವ್ರ ಥರ, ಮಕ್ಕಳಂದರೆ ದೇ ಆರ್ ದೇ ಆರ್ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್ಸ್. ಮಕ್ಕಳು ದೇ ವಿಲ್ ನಾಟ್ ಬಿ ಹ್ಯಾವಿಂಗ್ ಯಾವುದೇ ರೀತಿ ಕರಪ್ಟ್ ಐಡಿಯಾಸ್ ಇರೋದಿಲ್ಲ, ಮತ್ತು ಅವ್ರಿಗೆ ಮೈಂಡ್ ಅಷ್ಟೊಂದು ಡೆವಲಪ್ ಆಗಿರಲ್ಲ. ಆ ಇನ್ನೋಸೆನ್ಸು, ಆ ಲವ್ವು, ಆ ಪ್ಲೇಫುಲ್ನೆಸ್, ಅದನ್ನು ನಾವು ಮಕ್ಕಳಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ. ಸೊ ಅದನ್ನು ನಾವು ಯಾರೋ ಒಬ್ಬ ಅಡ್ವಾಂಟೇಜ್ ತೊಗೊಂಡಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು? ಸೊ ಆತ ಒಬ್ಬ ಮಾತ್ರ ತೊಗೊಂಡಿದ್ದಾನ ಅಥವಾ ಇದು ಬೇರೆ ಕಡೆನೂ ನಡೀತಾ ಇದೆಯಾ ಸ್ಮಾಲರ್ ಸ್ಕೇಲಲ್ಲಿ? ಸೊ ಸ್ಮಾಲರ್ ಸ್ಕೇಲಲ್ಲಿ ನಡೀತಾ ಇದ್ದರೆ ಅದಕ್ಕೇನು ಕಾರಣ, ಅದನ್ನು ತಿಳ್ಕೊಂಡು ನಾವು ಅದರ ಬಗ್ಗೆ ವರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ತುಂಬ ಒಳ್ಳೆಯದು, ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಬಟ್ ನನಗೆ ಅಗೇನ್ ಮತ್ತೆ ಒಂದು ಪ್ರಶ್ನೆ ಏನು ಹುಟ್ಟುತ್ತೆ ಅಂತಂದರೆ, ಈಗ ಒಬ್ಬ ವ್ಯಕ್ತಿಗೆ ಎರಡು, ನೀವು ಹೇಳ್ತಿರ್ಬೇಕಾದ್ರೆ ನಂಗೆ ಇನ್ನೊಂದು ಅನ್ನಿಸ್ತು ಏನಂದರೆ, ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿಗೆ ಊಟ ಸಿಕ್ಕಿಲ್ಲ ಅಂದರೆ ಆತ ಕಳ್ಳತನ ಮಾಡ್ತಾನೆ. ಓಕೆ, ಆತನಿಗೆ ಒಳ್ಳೆ ಆಹಾರ ಸಿಗಿಲ್ಲ ಅಂದರೆ ಏನೋ ಒಂದು ತಿಂತಾನೆ ಅವನು, ಅಲ್ವಾ? ಈಗ ಕೆಲವು ಭಿಕ್ಷುಕರು ಹಳಸಿದ್ದು ತಿಂತಾರೆ ಅಂತ ಅನ್ಕೋಣ, ಅಲ್ವಾ? ಬಿಕಾಸ್ ಅವ್ರಿಗೆ ಒಳ್ಳೆ ಆಹಾರ ಸಿಕ್ಕಿಲ್ಲ. ಒಳ್ಳೆ ಆಹಾರ ಸಿಕ್ಕರೆ ಅವ್ರನ್ನ ತಿನ್ನಲ್ಲ, ಅಲ್ವಾ? ಸೊ ಇದು ಎರಡು ಪಕ್ಕಕ್ಕಿಟ್ಟು ನಾವು ಇವ್ರನ್ನ ನೋಡಿದರೆ ಇವ್ರು ಯಾರು ಭಿಕ್ಷುಕರಲ್ಲ. ಇವ್ರು ಯಾರಿಗೂ ಕೂಡ ಯಾವುದೂ ಕೂಡ ದೇ ಆರ್ ನಾಟ್ ಡಿವೈಡ್ ಆಫ್ ಪ್ಲೆಜರ್ಸ್. ಅಂದರೆ ಅವ್ರಿಗೆ ಯಾವುದೇ ಪ್ಲೆಜರ್ಗಳು ಕೂಡ ಅವರಿಂದ ದೂರ ಇರುವಂಥ, ಅಂದರೆ ಅವ್ರು ಸಿಗದೇ ಇರುವಂಥದ್ದು ಏನೂ ಅಲ್ಲ. ಅವ್ರು ಮದುವೆ ಆಗಿದ್ದಾರೆ, ಅವ್ರ ಗರ್ಲ್ ಫ್ರೆಂಡ್ಸು ಇರ್ಬೋದು, ಅವ್ರ ರಿಲೇಷನ್ಶಿಪ್ ಅಂದರೆ ಇನ್ ದ ಸೆನ್ಸ್ ಅವ್ರು ಮನಸ್ಸು ಮಾಡಿದರೆ ಯಾರನ್ನೂ ಕೂಡ ಅಪ್ರೋಚ್ ಮಾಡ್ಬೋದು, ನನಗೆ ಇಷ್ಟ ಅಂತ ಹೇಳ್ಬೋದು, ಅಥವಾ ಅವರು ಖರೀದಿ ಮಾಡ್ಬೋದು ಪ್ಲೆಜರ್ನ. ಅಂಥ ಅಂದರೆ ಜಗತ್ತಿನ ಅತ್ಯಂತ ಪವರ್ಫುಲ್ ವ್ಯಕ್ತಿಗಳು ಇವರೆಲ್ಲ, ದುಡ್ಡಿರುವಂಥ ವ್ಯಕ್ತಿಗಳು. ಸೊ ಇವ್ರಿಗೆ ಇದು ಬಂದಿದೆ ಅಂತಂದರೆ ನನ್ನ ಪ್ರಕಾರ ಇದು ಸಪ್ರೆಷನ್ನು ಅಥವಾ ಇದು ಸಿಗದೇ ಇರೋದಕ್ಕಲ್ಲ. ಇದೇನು ಗೊತ್ತಾ, ಸಿಕ್ಕಿದೆ ಅವ್ರಿಗೆ ಆಲ್ರೆಡಿ, ಅವರು ಇನ್ನೂ ಮತ್ತೇನು ಮಾಡಬಹುದು ಅನ್ನೊಂದಿರುತ್ತಲ್ಲ, ಅದು ನನ್ನ ಪ್ರಕಾರ ಅದು ಇಲ್ಲಿಗೆ ಕರೆಕ್ಟ್ ಆಗಿದೆ ಅಂತ ನನಗೆ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ ಕರೆಕ್ಟು. ಇಲ್ಲಿ ಏನಾಗುತ್ತಂದರೆ ಗೌರೀಶ್, ನಮ್ಮ ಮೈಂಡ್ ಇದೆಯಲ್ಲ,
ನಮ್ಮ ಮೈಂಡ್ಗೆ ವೆರೈಟೀಸ್ ಬೇಕು. ಓಕೆ. ಈಗ ನಾವು ಯಾವುದೋ ಒಂದು ಇವಾಗ ನೋಡಿ ಮೊಬೈಲಲ್ಲೂ ಅಷ್ಟೇ ಸ್ಕ್ರಾಲ್ ಮಾಡ್ತಾ ಇರ್ತೀವಿ, ನೋಡಿದ್ದೇನೆ ನೋಡೋದಕ್ಕೆ ನಮ್ಗೆ ಇಷ್ಟ ಆಗೋದಿಲ್ಲ. ಮತ್ತು ಹೋಗ್ತಾ 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 ವಿ ನೀಡ್ ಹೈಯರ್ ಸ್ಟಿಮ್ಯುಲಸ್. ಓಕೆ, ನಮಗೆ ಮಾಮೂಲಿ ಸ್ಟಿಮ್ಯುಲಸ್ಸಿಂದ ವಿ ಡೋಂಟ್ ಗೆಟ್ ಎನ್ಕರೇಜ್. ಇದು ಫಾರ್ ಎಕ್ಸಾಂಪಲ್ ಮುಂಚೆ ಏನು ದೂರದರ್ಶನ್ ನೋಡಿದ್ರೆ ಯು ಯೂಸ್ ಟು ಬಿ ಸ್ಯಾಟಿಸ್ಫೈಡ್. ಬಟ್ ಇವಾಗ ಆ ಥರ ಅಲ್ಲ, ವಿ ನೀಡ್ ವೆರೈಟೀಸ್ ಮತ್ತು ವಿ ನೀಡ್ ಚೇಂಜಸ್. ಸೊ ಮೈಂಡು ಬರ್ತಾ 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 ಇಟ್ ಈಸ್ ಗೆಟಿಂಗ್ ಮೋರ್ ಡೆವಲಪ್ಡ್. ಸೊ ಮೈಂಡ್ ಅನ್ನೋದೇನಿದೆ, ಆ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಒಂದು, ಇನ್ನೊಂದು ಮೈಂಡ್ ವಾಂಟ್ಸ್ ವೆರೈಟೀಸ್. ನಂಬರ್ ಒನ್, ಇಲ್ಲಿ ಏನಾಗುತ್ತಂದರೆ ಮೈಂಡ್ ಆಲ್ಸೋ ಈಸ್ ಕ್ರೇವಿಂಗ್ ಫಾರ್ ವೆರೈಟೀಸ್. ಓಕೆ, ಸೊ ದೇ ಮೈಟ್ ಹ್ಯಾವ್ ಗರ್ಲ್ ಫ್ರೆಂಡ್ಸ್, ದೇ ಮೈಟ್ ಹ್ಯಾವ್ ಮನೆಯಲ್ಲೇ ಇದು ಹೆಂಡತಿ ಇರ್ಬೋದು, ಬಟ್ ಆದರೂ ಅವ್ರಿಗೇನೋ ಒಂದು ಹೊಸತನವನ್ನು ಅನುಭವಿಸ್ಬೇಕು. ಮತ್ತು ತನ್ನ ಹತ್ರ ದುಡ್ಡಿದೆ, ಪವರ್ ಇದೆ, ಸೊ ಐ ಕ್ಯಾನ್ ಗೆಟ್ ಏನೇನು ಬೇಕಾದ್ರೂ ನನಗೆ ಸಿಗುತ್ತೆ. ಸೊ ಅದು ಇರುತ್ತೆ. ಮತ್ತು ಇನ್ನೊಂದು ಏನಂದರೆ ಈಗೋ ಸ್ಯಾಟಿಸ್ಫ್ಯಾಕ್ಷನ್. ಈಗೋಗೇನೆಂದರೆ ಎಷ್ಟು ಸಿಕ್ಕಿದ್ರೂ ಸಾಲೋದಿಲ್ಲ. ಓಕೆ, ಎಷ್ಟು ಸಿಕ್ಕಿದ್ರೂ ಅದಕ್ಕೆ ತೃಪ್ತಿ ಅನ್ನೋದಿಲ್ಲ. ಸೊ ದಟ್ ಈಸ್ ವೈ ನಾವು ಎಷ್ಟೇ ಸಾಧನೆ ಮಾಡಿದ್ರೂ ಅದಕ್ಕೋಸ್ಕರನೇ ತೃಪ್ತಿ ಸಿಗಲ್ಲ. ಬಿಕಾಸ್ ನಾವು ಹೊರಗಡೆನೇ ಹುಡುಕ್ತಾ ಹೋಗ್ತೀವಿ. ಸೊ ಯಾರು ಹೊರಗಡೆನೇ ಹುಡುಕ್ತಾ ಹೋಗ್ತಾರೋ ಅವರು ದೇ ವಿಲ್ ಗೋ ಇನ್ 3 ways. ಓಕೆ, ಇದರ್ ಸೆಕ್ಸಲ್ಲಿ ದೇ ಟ್ರೈ ಟು ಗೆಟ್ ದಟ್ ಪ್ಲೆಷರ್ ಆರ್ ಕಂಟೆಂಟ್ಮೆಂಟ್, ಆ ತೃಪ್ತಿ ಅನ್ನೋದು ಸಿಗುತ್ತಾ ಅಂತ ಇನ್ನೂ ಜಾಸ್ತಿ 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 ಯುನೋ ಸೆಕ್ಸಲ್ಲಿ ಇನ್ವಾಲ್ವ್ ಆಗೋಕ್ಕೆ ಹೋಗ್ತಾರೆ. ಇನ್ನೂ ಕೆಲವ್ರು ಏನಂದರೆ ಮನಿ, ದುಡ್ಡನ್ನು ಜಾಸ್ತಿ ಮಾಡೋದು, ದುಡ್ಡು ಇನ್ನೂ ಎಷ್ಟು ಬರ್ತಾಯಿದ್ರು ಆ ತೃಪ್ತಿ ಸಿಗಲ್ಲ, ಬಟ್ ಆದರೆ ಆ ತೃಪ್ತಿನ ಹುಡ್ಕೊಂಡು ಹೋಗ್ತಾನೆ. ಓಕೆ, ಸೊ ಹಾಗಾಗಿ ದುಡ್ಡನ್ನು ಮಾಡಿ 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 ಅಕ್ಯುಮುಲೇಟ್ ಮಾಡ್ತಾರೆ. ಈಗ ನೋಡಿ ತುಂಬ ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರೆ, ಥೌಸಂಡ್ಸ್ ಆಫ್ ಕ್ರೋರ್ಸ್ ಆಫ್ ರುಪೀಸ್ ಅರ್ನ್ ಮಾಡಿರ್ತಾರೆ. ಈಸ್ ಇಟ್ ರಿಯಲಿ ರಿಕ್ವೈರ್ಡ್ ಫಾರ್ ದೆಮ್? ಇಫ್ ಯು ಥಿಂಕ್ ಡೀಪ್ಲಿ, ಅಷ್ಟನ್ನು ಅವ್ರು ರಿಯಲಿ ಖರ್ಚು ಮಾಡ್ತಾರಾ? ಯಾರಾದರೂ ಆಗಲಿ ಅಷ್ಟೊಂದು ಖರ್ಚು ಮಾಡ್ತಾರಾ? ಮಾಡಲ್ಲ. ಆದರೆ ಅದೊಂದು ಕಿಕ್ ಕೊಡುತ್ತೆ. ಓಕೆ, ಆ್ಯಂಡ್ ಪವರ್. ಸೊ ಈ 3 ಇದೆಯಲ್ಲ, ಮನಿ, ಸೆಕ್ಸ್ ಆ್ಯಂಡ್ ಪವರ್, ಅದನ್ನು ಅದ್ರ ಹಿಂದೆ ನಾವು ಯಾವಾಗ ಹೋಗ್ತೀವಿ ಆಗ ದೆರ್ ಇಸ್ ನೋ ಲಿಮಿಟ್, ದೆರ್ ಇಸ್ ನೋ ಲಾಜಿಕ್, ದೆರ್ ಇಸ್ ನೋ ಸ್ಯಾಟಿಸ್ಫ್ಯಾಕ್ಷನ್. ಆ ತೃಪ್ತಿ ಸಿಗುತ್ತೆ ಅಂತ ಹೋಗ್ತಾರೆ. ಸೊ ಹಾಗಾಗಿ ಆ ತೃಪ್ತಿಯಿಂದ ಹೋದಾಗ ಅವ್ರಿಗೆ ಸಿಗದೇ ಇದ್ದಾಗ ದೇ ವಿಲ್ ಟ್ರೈ ಸೋ ಮೆನಿ ಅದರ್ ಥಿಂಗ್ಸ್. ಓಕೆ, ಸೊ ಇಟ್ ಅಪ್ಲೈಸ್ ಟು ಸೆಕ್ಸ್, ಮನಿ ಆ್ಯಂಡ್ ಪವರ್, ಆಲ್ ದ 3 ಥಿಂಗ್ಸ್. ಸೊ ಬರೀ ಸೆಕ್ಸು ಇಲ್ಲಿ ಇವಾಗ ಕಾಣಿಸಿರೋದು ಅಷ್ಟೇ, ಬಟ್ ಇಲ್ಲಿ ಬರೀ ಸೆಕ್ಸ್ ಅಲ್ಲ, ಇಟ್ ಆಲ್ಸೋ ಹ್ಯಾಸ್ ಪವರ್, ಇಟ್ ಆಲ್ಸೋ ಹ್ಯಾಸ್ ಗಾಟ್ ಮನಿ. ಓಕೆ, ಸೊ ಇಟ್ ಈಸ್ ಇನ್ವಾಲ್ವಿಂಗ್ ಆಲ್ ದ 3. ಸೊ ಈ 3 ದ ರೂಟ್ ಕಾಸ್ ಏನಂದರೆ ಈಗೋ ಅಂತ, ಅಹಂ. ಆ ಅಹಮ್ಮನ್ನು ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲನೂ ಮಾಡ್ತಾರೆ. ಸೊ ಅದನ್ನು ನಾವು ಯಾವಾಗ ಡೀಪಾಗಿ ಅರ್ಥ ಮಾಡ್ಕೊಳ್ತೀವಿ, ಇಲ್ಲಿ ಮುಖ್ಯವಾಗಿರೋದು ಅಹಂ ಅಂದರೆ ಈಗೋ. ಆ ಈಗೋನ ನಾನು ಎಷ್ಟಂತ ಹೊರಗಡೆಯಿಂದ ಸ್ಯಾಟಿಸ್ಫೈ ಮಾಡೋಕ್ಕೆ ಸಾಧ್ಯ? ಸೊ ಹೊರಗಡೆಯಿಂದ ನಾನು ಎಷ್ಟೇ ಟ್ರೈ ಮಾಡಿದ್ರೂ ಅದು ಈಗೋನ ಸ್ಯಾಟಿಸ್ಫೈ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಓಕೆ, ಬಟ್ ಅದರ ಅರಿವು ಎಲ್ಲರಿಗಿಲ್ಲ. ದಟ್ ಈಸ್ ಅ ಮೇನ್ ಇಶ್ಯೂ. ಓಕೆ, ಅದರ ಅರಿವು ಬಂದಾಗ ನೀವು ಏನಂದರೆ ತುಂಬ ಕಡಿಮೆ ಥಿಂಗ್ಸಲ್ಲೇ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಸ್ಯಾಟಿಸ್ಫೈಡ್. ಆ ಈಗೋನ ನೀವು ನ್ಯಾಚುರಲ್ ಆಗಿ ನೀವು ಹೇಗೆ ಅದನ್ನು ಡಿಸಾಲ್ವ್ ಮಾಡೋದಕ್ಕೆ ಟೆಕ್ನಿಕ್ಸ್ ಗೊತ್ತಾಗುತ್ತೆ. ಆಗ ಏನಾಗುತ್ತೆ, ಕ್ರಮೇಣವಾಗಿ ನಿಮಗೆ ಆ ಸೆಕ್ಷುವಲ್ ಅರ್ಜ್ ಅನ್ನೋದೆಲ್ಲ ಕಡಿಮೆ ಆಗುತ್ತೆ. ಓಕೆ, ಇಷ್ಟೊಂದು ದುಡ್ಡು ಮಾಡಿದ್ರೇ ನಾನು ಸಂತೋಷವಾಗಿರ್ತೀನಿ ಅನ್ನೋದನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಫ್ಯುಟಿಲಿಟಿ ಅಂತ ಹೇಳಿದ್ರೆ ಅದನ್ನು ಪಡೆದ್ರೂ ನನಗೆ ಅದರಲ್ಲಿ ಏನೂ ಸಿಗ್ತಾ ಇಲ್ಲ, ವ್ಯರ್ಥತೆಯ ಅನುಭವ ಆಗುತ್ತೆ, ವ್ಯರ್ಥತೆಯ ಅರ್ಥ ಆಗುತ್ತೆ. ಆ ಒಂದು ಅರ್ಥ ಆದಾಗ ಆತ ತನ್ನ ಒಳಗೆ ಯಾವಾಗ ಹೋಗೋಕ್ಕೆ ಶುರು ಮಾಡ್ತಾನೆ, ಓಕೆ, ವೆನ್ ಹಿ ಗೋಸ್ ಇನ್ವರ್ಡ್, ಓಕೆ, ಆವಾಗ ಏನಾಗುತ್ತೆ, ಈ ಸೆಕ್ಸ್ ಎನರ್ಜಿ ಅಂತ ಏನೇ ಹೇಳ್ತೀವಿ, ಸೆಕ್ಸ್ ಎನರ್ಜಿ ಅನ್ನೋದು ಇಟ್ಸ್ ಅ ವೆರಿ ಪ್ರೆಷಿಯಸ್ ಎನರ್ಜಿ. ಇಟ್ ಈಸ್ ದಿ ಮೋಸ್ಟ್ ಕ್ರಿಯೇಟಿವ್ ಎನರ್ಜಿ. ಓಕೆ, ಸೊ ಈ ಮೋಸ್ಟ್ ಕ್ರಿಯೇಟಿವ್ ಆ್ಯಂಡ್ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಮೋಸ್ಟ್ ಪ್ರೆಷಿಯಸ್ ಎನರ್ಜಿ ಏನಿದೆ, ಈ ಒಂದು ಶಕ್ತಿಯನ್ನು ನಾವು ಲೈಂಗಿಕ ಕ್ರಿಯೆಯಲ್ಲಿ ವ್ಯರ್ಥ ಮಾಡ್ಬೋದು. ಓಕೆ, ಆಗ ತಕ್ಷಣಕ್ಕೆ ಒಂದು ಸ್ವಲ್ಪ ಪ್ಲೆಷರ್ ಸಿಗಬಹುದು, ಆದರೆ ಅಗೇನ್ ಅದು ಹೊರಗಡೆ ಹೋಗ್ತಾ ಇದೆ ಸೆಕ್ಷುವಲ್ ಎನರ್ಜಿ. ಓಕೆ, ಆ ಸೆಕ್ಷುವಲ್ ಎನರ್ಜಿ ಎಷ್ಟೆಷ್ಟು ಹೊರಗಡೆನೇ ಹೋಗುತ್ತೋ ಅಷ್ಟಷ್ಟು
ಮನುಷ್ಯ ಸಫರ್ ಮಾಡ್ತಾನೆ, ಅಥವಾ ಮನುಷ್ಯ ಪರ್ವರ್ಷನ್ ಆಗ್ಬೋದು, ಅಥವಾ ಮನುಷ್ಯ ಅಕ್ಯುಮಿಲೇಟ್ ಮಾಡೋದಕ್ಕೆ ಶುರು ಮಾಡ್ತಾನೆ, ತುಂಬ ಗ್ರೀಡಿ ಆಗೋದಕ್ಕೆ, ಲೋಭ ಜಾಸ್ತಿ ಆಗುತ್ತೆ, ಮದ ಜಾಸ್ತಿ ಆಗುತ್ತೆ, ಮತ್ಸರ್ಯ ಜಾಸ್ತಿ ಆಗುತ್ತೆ. ಓಕೆ, ಅದೇ ಆ ಒಂದು ಸೆಕ್ಷುವಲ್ ಎನರ್ಜಿಯನ್ನು ನಾವು ಯಾವಾಗ ಇನ್ನರ್ ಆ್ಯಂಡ್ ಔಟ್ವರ್ಡ್ ಟರ್ನ್ ಮಾಡ್ತೀವಿ, ಆಗ ಅದೇ ಆನಂದ ಯಾವುದು ಕ್ಷಣಿಕವಾಗಿ ಸಿಗ್ತಾ ಇತ್ತು, ಓಕೆ, ಸೆಕ್ಷುವಲ್ ಆ್ಯಕ್ಟಲ್ಲಿ ಅದರ 1000 ಪಟ್ಟಷ್ಟು ನಿಮಗೆ ತೃಪ್ತಿ, ಆನಂದ ನಿಮಗೆ ಸಿಗಕ್ಕೆ ಶುರುವಾಗುತ್ತೆ. ಬಟ್ ನಮ್ಗೆ ಗೊತ್ತಿಲ್ವಲ್ಲ ಅದು. ಹಾಂ, ಅದು ಗೊತ್ತಿಲ್ಲ, ಅದೇ ಪ್ರಾಬ್ಲಮ್. ಈಗ ನಮಗೆ ಗೊತ್ತಿಲ್ಲದೇ ಇರೋರು ಕೂಡ ಎಲ್ಲರೂ ಕೂಡ ಈ ಥರ ಮಾಡೋಕ್ಕೆ ಹೋಗಲ್ಲ. ದಟ್ಸ್ ಒನ್ ಥಿಂಗ್. ಹಾಂ, ಯಾರಿಗೆ ಅವಕಾಶ ಇದೆ, ಯಾರಿಗೆ ಮಾಡಿ ದಕ್ಕಿಸ್ಕೊಳ್ತೀನಿ ಅಂತ ಇದೆಯೋ, ಯಾರು ಎಕ್ಸ್ಪ್ಲೋರಿಂಗ್ ನೇಚರ್ ಒಂದು ಹಂತ ಮೀರಿದೆಯೋ ಅವ್ರು ಇಂಥದ್ದು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹೌದು. ಬಟ್ ಈಗ ಸೆಕ್ಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಓಶೋ ಅವರ ಪ್ರಕಾರ, ಓಕೆ, ಈಗ ನನಗೆ ಏನು ಗೊತ್ತಾ, ಅದನ್ನು ಇನ್ವರ್ಡ್ ಮಾಡೋದು, ಅದನ್ನು ಮೇಲೆ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದು, ಬಿಕಾಸ್ ನನಗದು ಗೊತ್ತಿಲ್ಲ. ಅದು ಗೊತ್ತಿರೋನ ಕೂಡ ನನಗೆ ಗೊತ್ತಿಲ್ಲ. ಅಂದರೆ ಎಷ್ಟು ಜನ ಅದನ್ನು ರಿಯಲೈಸ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಹೀಗಾಗಿ ನಾನು ಕಾಮನ್ ಮ್ಯಾನ್ ಪರ್ಸ್ಪೆಕ್ಟಿವಿಂದ ಕೇಳ್ತಾ ಇರೋದು ನಾನು. ಓಕೆ, ಈಗ ಅಂದರೆ ನಾನು ಈ ಸೆಕ್ಸನ್ನು ನಾವು ನೋಡುವ ರೀತಿಯಲ್ಲಿ ತಪ್ಪಿದೆಯಾ, ಆ್ಯಸ್ ಅ ಸೊಸೈಟಿ ನಾವೇನೋ ತಪ್ಪು ಮಾಡ್ತಾ ಇದ್ದೀವಾ? ಓಕೆ, ಈ ಪ್ರಶ್ನೆಗಳನ್ನ ನಾನು ಐ ವಾಂಟ್ ಟು ಆಸ್ಕ್. ಈಗ ಓಕೆ, ನಾವು ಎಪ್ಸ್ಟೀನ್ ಬಿಟ್ಬೋಣ, ಆ ದ್ವೀಪಗಳ ಬಗ್ಗೆ ಬಿಟ್ಟು ನಮ್ಮ ಮನೇಲೆ ಈಗ ಏನು ಹೇಳಿದ್ರಲ್ವಾ, ಇದಕ್ಕೇನು ಕಾರಣ? ಗೌರೀಶ್, ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ ನಾವೇ, ವಿ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಇದಕ್ಕೆ ಏನು ಕಾರಣ ಅಂದರೆ, ಲೈಕ್ ಹ್ಯೂಮನ್ಸ್ ಆಗಿ ನಾವು ಸೆಕ್ಸನ್ನು ಸೀಕ್ರೆಟಿವ್ ಆಗಿಟ್ಟಿದ್ದೀವಿ. ಓಕೆ, ಮತ್ತು ಸೆಕ್ಸ್ ಅನ್ನೋದೊಂದು ಅಪರಾಧ ಭಾವನೆ ಬಂದ್ಬಿಟ್ಟಿದೆ ಜನರಲ್ಲಿ. ಓಕೆ, ಸೆಕ್ಸ್ ಅನ್ನೋದೊಂದು ಸ್ವಾಭಾವಿಕ ಕ್ರಿಯೆ. ಓಕೆ, ಅದರ ಬಗ್ಗೆ ಮಾತಾಡೋದು ತಪ್ಪಲ್ಲ, ಅದೊಂದು ಸ್ವಾಭಾವಿಕ ಕ್ರಿಯೆ ಅಂತ ನಾವು ಪರಿಗಣಿಸ್ತಾ ಇಲ್ಲ. ನಾವೇನಂದರೆ ಅದೊಂದು ಅದಕ್ಕೆ ಆದ ಒಂದು ಸ್ಥಳ ಇದೆ, ಅದಕ್ಕೆ ಆದ ಒಂದು ಇದಿದೆ ಅಂತ ಅದನ್ನು ಮುಚ್ಚಿಟ್ಟು ಅದ್ರ ಬಗ್ಗೆ ಮಾತಾಡೋದೇ ಒಂದು ಅಪರಾಧ, ಅದರ ಬಗ್ಗೆ ಡಿಸ್ಕಸ್ ಮಾಡೋದೇ ಒಂದು ಅಪರಾಧ ಅಂತ ನಾವು ಯಾವಾಗ ಅನ್ಕೋತೀವಿ, ಆಗ ಅದಕ್ಕೆ ನಾವೇ ಪ್ರಾಮುಖ್ಯತೆ ಕೊಡೋಕ್ಕೆ ಶುರು ಮಾಡ್ತೀವಿ. ಅದು ಇಟ್ ಈಸ್ ನಾಟ್ ಅ ವೆರಿ ಬಿಗ್ ಥಿಂಗ್. ಓಕೆ, ಅದು ಒಂದು ನಮ್ಮ ಹಸುವಿನ ಥರ, ನಮ್ಮ ಹಸಿವು ಹೇಗೆ ನ್ಯಾಚುರಲ್ಲು ಹಾಗೆ ಒಂದು ಲೈಂಗಿಕ ಒಂದು ಡಿಸೈರೂ ಇಟ್ ಈಸ್ ಆ್ಯಸ್ ಕಾಮನ್ ಆ್ಯಸ್ ದ್ಯಾಟ್, ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಬಟ್ ಅದನ್ನು ನಾವೇ ಕಾಂಪ್ಲಿಕೇಟ್ ಮಾಡಿರೋದು. ಓಕೆ, ಸೊ ಈ ಕಾಂಪ್ಲಿಕೇಟ್ ಮಾಡೋದು ಇವತ್ತಿಂದ ಅಲ್ಲ, ಎಷ್ಟೋ ನೂರಾರು ಸಾವಿರಾರು ವರ್ಷದಿಂದನೂ ಬಂದಿದೆ ಆ ಥರ. ಸೊ ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಸೊಸೈಟಿ. ಓಕೆ, ಸೊಸೈಟಿ ಇರ್ಬೋದು, ಓಶೋ ಹೇಳೋದೇನೆಂದರೆ ಮ್ಯಾರೇಜ್ ಸಿಸ್ಟಮ್, ಓಕೆ, ಮತ್ತು ಫ್ಯಾಮಿಲಿ ಸಿಸ್ಟಮ್, ಮತ್ತು ಇದಕ್ಕೆ ಎಜುಕೇಷನ್ ಸಿಸ್ಟಮ್, ಮತ್ತು ಪೊಲಿಟಿಷಿಯನ್ಸಿಂದ ಮತ್ತು ಪ್ರೀಸ್ಟ್ಸಿಂದ. ಸೊ ಇವರೆಲ್ಲರ ಕಾರಣದಿಂದ ಇವತ್ತಿನ ದಿನ ಸೆಕ್ಸ್ ಅನ್ನೋದು ಒಂದು ರೀತಿ ಟ್ಯಾಬು ಆಗಿಬಿಟ್ಟಿದೆ. ಸೊ ಅದು ಎಷ್ಟೆಷ್ಟು ಟ್ಯಾಬು ಅಂತ ಆಗುತ್ತೋ ಅಷ್ಟಷ್ಟು ಅದು ದಮನ ಆಗ್ತಾ ಹೋಗುತ್ತೆ. ಓಕೆ, ಅದು ದಮನನ ನಾವು ಸಪ್ರೆಸ್ ಯಾವಾಗ ಮಾಡ್ತೀವಿ, ಅದು ಬೇರೆ ಬೇರೆ ರೀತಿಯಲ್ಲಿ ಅದು ವ್ಯಕ್ತವಾಗುತ್ತೆ. ಓಕೆ, ಕೆಲವರಿಗೆ ಅದು ಕೋಪದ ರೀತಿ ವ್ಯಕ್ತ ಆಗ್ಬೋದು, ಇನ್ನು ಕೆಲವರಿಗೆ ಅದು ಒಂದು ರೀತಿ ಮರ್ಡರ್ ಮಾಡೋ ರೀತಿ ಅದು ವ್ಯಕ್ತ ಆಗ್ಬೋದು, ಅಥವಾ ಕ್ರೈಮ್ ಮಾಡೋ ರೀತಿ ಇನ್ನೂ ಕೆಲವ್ರಿಗೆ ವ್ಯಕ್ತ ಆಗ್ಬೋದು, ಇನ್ನು ಕೆಲವರಿಗೆ ತುಂಬ ಆ್ಯಂಬಿಷನ್ ಜಾಸ್ತಿ. ಓಕೆ, ಸೊ ಇಲ್ಲಿ ತೃಪ್ತಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ದುಡ್ಡು ಮೇಲೆ ದುಡ್ಡು ಅಂತ ದುಡ್ಡಿನ ಹಿಂದೆ ಹೋಗ್ತಾರೆ. ಅಥವಾ ಈ ರೀತಿ ಲೈಕ್ ಎಪ್ಸ್ಟೀನ್ ಥರ ಲೈಕ್ ದೇ ಕ್ಯಾನ್ ಥಿಂಕ್ ಆಫ್ ಅದರ್ ವೇಸ್. ಸೊ ಅಲ್ಟಿಮೇಟ್ಲಿ ಇಫ್ ಯು ಅಬ್ಸರ್ವ್, ಇದಕ್ಕೆಲ್ಲ ಮೂಲವಾದ ಕಾರಣ ಸಪ್ರೆಷನ್ ಯಾವಾಗ ನಾವು ಜಾಸ್ತಿ ಮಾಡುತ್ತಾ ಹೋಗ್ತೀವೋ ಆಗ ಇದಕ್ಕೆಲ್ಲನೂ ಇಲ್ದಿರೋ ವ್ಯಾಲ್ಯೂ ಬರುತ್ತೆ. ಸೊ ಮ್ಯಾರೇಜ್ ಸಿಸ್ಟಮ್ ಫಾರ್ ಎಕ್ಸಾಂಪಲ್, ಈಗ ಸಪ್ರೆಷನ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಮಾತಾಡ್ತಿರೋ ಅಮೇರಿಕಾದಲ್ಲಿ ಅಲ್ವಾ, ಅಮೇರಿಕಾದ ಬಗ್ಗೆ ಅಥವಾ ಅಮೇರಿಕಾದಲ್ಲಿ ನಡೆದಿರುವಂಥ ಘಟನೆ ಬಗ್ಗೆ. ಈಗ ಭಾರತದಲ್ಲಿ ಅಥವಾ ಭಾರತದಂಥ ರಾಷ್ಟ್ರಗಳಲ್ಲಿ ಒಂದು ಹಂತಕ್ಕೆ ಸಪ್ರೆಷನ್ ಇದೆ ಅಂತ ಒಪ್ಕೊಳ್ಳೋಣ ನಾವು. ಆದರೆ ಅಮೇರಿಕನ್ನಂಥ ರಾಷ್ಟ್ರಗಳಲ್ಲಿ ಅಲ್ಲಿ ಮುಕ್ತ ಲೈಂಗಿಕತೆ ಇದೆ ಅಂತಲೇ ನಾವು ಕೇಳ್ತಿರ್ತೀವಿ. ಅಲ್ಲಿ ಎಷ್ಟು ಮಟ್ಟಿಗೆ ಮುಕ್ತ ಇದೆ ಅದು ಬೇರೆ ವಿಚಾರ, ಬಟ್ ಭಾರತಕ್ಕಿಂತ ಮುಕ್ತ ಇದೆ ಅನ್ನೋದು ನಮಗೆಲ್ಲ ಗೊತ್ತಿರುವಂಥದ್ದು ಅಲ್ವಾ. ಸೊ ಅಲ್ಲೂ ಕೂಡ ಈ ಥರದ್ದಾಗಿದೆ, ಅಥವಾ ಮುಕ್ತ ಲೈಂಗಿಕತೆ ಇರುವಂಥ ವಾತಾವರಣದಲ್ಲಿರುವಂಥ ವ್ಯಕ್ತಿಗಳು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತಂದರೆ ದೆರ್ ಇಸ್ ಸಮಥಿಂಗ್ ರಾಂಗ್, ಅಥವಾ ದೆರ್ ಇಸ್ ಸಮಥಿಂಗ್ ಬಿಯಾಂಡ್ ದ್ಯಾಟ್ ಅಂತ. ಹೌದು, ದೆರ್ ಇಸ್ ಬಿಯಾಂಡ್ ದ್ಯಾಟ್. ಅಂದರೆ ಬರೀ ಸಪ್ರೆಷನ್ ಮಾತ್ರ ಅಲ್ಲ. ಸೊ ಒನ್ಸ್ ದ ಸೆಕ್ಸ್ ಎನರ್ಜಿ ಈಸ್ ಸಪ್ರೆಸ್ಡ್, ದಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫಾರ್ಮ್ಡ್. ಅದನ್ನು ಪರಿವರ್ತನೆ ಆಗಬೇಕು. ಆ ಶಕ್ತಿ ಯಾವಾಗ ಪರಿವರ್ತನೆ ಆಗೋದಿಲ್ಲ, ಟ್ರಾನ್ಸ್ಫಾರ್ಮ್ ಯಾವಾಗ ಆಗೋದಿಲ್ಲ, ಆವಾಗ ಈ ರೀತಿ ಆಗುತ್ತೆ. ಬಿಕಾಸ್ ನಾವು ಸೆಕ್ಸನ್ನು ಒಂದು ಸಪ್ರೆಸ್ ಮಾಡೋದು, ಇನ್ನೊಂದು ಟ್ರಾನ್ಸ್ಫಾರ್ಮ್ ಮಾಡೋದು.
ಟ್ರಾನ್ಸ್ಫಾರ್ಮ್ ಅಂತ ಹೇಳಿದ್ರೆ ಆ ಒಂದು ಶಕ್ತಿಯನ್ನು ನೀವು ಅದಕ್ಕೆ ಕರೆಕ್ಟಾದ ಒಂದು ಮಾರ್ಗನ ತೋರಿಸಿದಾಗ ಆ ಶಕ್ತಿ ಅನ್ನೋದು ಆ ಮಾರ್ಗದಲ್ಲಿ ಹೋದಾಗ ನಿಮಗೆ ಆನಂದ ಮತ್ತು ಒಂದು ಬ್ಲಿಸ್ ಅಂತ ನಾವೇನು ಹೇಳ್ತೀವಿ, ಮತ್ತು ಪ್ರೀತಿ, ಪ್ರೇಮ ಇದೆಲ್ಲನೂ ಜಾಸ್ತಿ ಆಗುತ್ತೆ. ಓಕೆ, ಅದಕ್ಕೆ ನಾವು ಯಾವಾಗ ಚಾನಲೈಸ್ ಕರೆಕ್ಟಾಗಿ ಮಾಡೋದಿಲ್ಲ, ಓಕೆ, ಬರೀ ಸಪ್ರೆಷನ್ ಮಾತ್ರ ಅಲ್ಲ. ಸೊ ಇಲ್ಲಿ ಸಪ್ರೆಷನ್ನು ಮತ್ತು ಅದಕ್ಕೆ ಕರೆಕ್ಟಾಗಿ ಚಾನಲೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಅದನ್ನು ಯಾವಾಗ ಸರಿಯಾದ ಮಾರ್ಗದಲ್ಲಿ ಚಾನಲೈಸ್ ಆಗೋದಿಲ್ಲ, ಆಗ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲನೂ ಕಾಣಿಸ್ಕೊಳ್ಳುತ್ತೆ.